ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಮೊನೆಟೈಸೇಷನ್ ಯೂಟ್ಯೂಬ್ ಆಫ್ ಮಾಡಿದ್ರೆ ಏನು ಮಾಡಬೇಕು, ಅದೇ ರೀತಿ ಅದನ್ನು ಯಾವ ರೀತಿ ನಾವು ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ಯಾವಾಗಲೂ ಹೇಳ್ದಂಗೆ ನೀವೇ ನಮ್ಮ ಒಂದು ಚಾನಲ್ ಮೇಲೆ ಹೊಸಬರಾಗಿದ್ದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಡೌಟ್ಸ್ ಇದ್ದರೆ ಕಮೆಂಟ್ ಮಾಡ್ಲಿಕ್ಕಂತೂ ಮರಿಬೇಡಿ. 100% ನಿಮ್ಮ ಒಂದು ಕಮೆಂಟ್ಗಳಿಗೆ ನಾನು ಆನ್ಸರ್ ಮಾಡ್ತಾ ಇರ್ತೀನಿ. ಅದೇ ರೀತಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಏನು ಮಾಡ್ಬೋದು, ಫಾಲೋ ಮಾಡ್ಬೋದು. ಡೌಟ್ಸ್ ಇಲ್ಲ ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಏನು ಮಾಡಿ, ಚಾಟ್ ಮಾಡಿ. ಕೆಲವರು ಮಾಡ್ತಾರೆ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ನಂಬರ್ ಕೇಳ್ತಾ ಇದ್ದಾರೆ. ಸೊ ಯೂಟ್ಯೂಬ್ನಲ್ಲಿ ನಾವೇನಾದರೂ ಕಾಂಟ್ಯಾಕ್ಟ್ ನಂಬರ್ ಕೂಡ ಏನು ಮಾಡಲಿಬಾರ್ದು, ಶೇರ್ ಮಾಡಲಿಬಾರ್ದು. ಯಾಕಂತ ಹೇಳಿದ್ರೆ ಅದು ಕಮ್ಯುನಿಟಿ ಪಾಲಿಸಿ, ಆ ರೀತಿ ಇಶ್ಯೂಸ್ ಬರುತ್ತೆ. ನಿಮಗೇನಾದರೂ ಡೌಟ್ಸ್ ಕೇಳಿದ್ರೆ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಏನು ಮಾಡ್ಬೋದು, ಫಾಲೋ ಮಾಡ್ಬೋದು. ಅದೇ ರೀತಿ ಚಾಟ್ ಕೂಡ ಮಾಡ್ಬೋದಾಗಿದೆ. ಸೊ ಇವತ್ತಿನ ಒಂದು ವಿಷಯ ಬಂದುಬಿಟ್ಟು, ನಿಮ್ಮ ಒಂದು ಚಾನಲ್ನ ಮೊನೆಟೈಸೇಷನ್ ಆಫ್ ಮಾಡಿದರೆ, ನಿಮ್ಮ ಒಂದು ಚಾನಲ್ನ ಮೊನೆಟೈಸೇಷನ್ ಯೂಟ್ಯೂಬ್ ಆಫ್ ಮಾಡಿದರೆ ಯಾವ ರೀತಿ ಅದನ್ನು ರೀಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಮೊದಲನೇದಾಗಿ ಕಾರಣ ಬಂದುಬಿಟ್ಟು ರೀಯೂಸ್ಡ್ ಕಂಟೆಂಟ್ ನೀವೇನಾದರೂ ಯೂಟ್ಯೂಬಲ್ಲಿ ಹಾಕಿದರೆ. ಗೈಸ್, ಈ ಒಂದು ಇಶ್ಯೂಸ್ ಬರ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನೀವೇನಾದರೂ ರೀಯೂಸ್ಡ್ ಕಂಟೆಂಟ್ ಹಾಕಿದ್ರೆ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಮೊನೆಟೈಸೇಷನ್ ಆಫ್ ಆಗುತ್ತೆ. ಮೊದಲು ನೀವು ಏನು ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ ಎಲ್ಲೆಲ್ಲಿ ನೀವು ರೀಯೂಸ್ಡ್ ಕಂಟೆಂಟ್ ಹಾಕಿದ್ದೀರಾ ಅದನ್ನು ನೀವು ಮೊದಲು ಡಿಲೀಟ್ ಮಾಡಿ. ಗೈಸ್, ನಿಮ್ಮ ಒಂದು ಚಾನಲ್ನಲ್ಲಿ ನೀವು ಎಲ್ಲೆಲ್ಲಿ ರೀಯೂಸ್ಡ್ ಕಂಟೆಂಟ್ ಹಾಕಿರ್ತೀರ ಆ ರೀಯೂಸ್ಡ್ ಕಂಟೆಂಟನ್ನು ಮೊದಲು ಏನು ಮಾಡಿ ಅಂತ ಹೇಳಿದ್ರೆ ಡಿಲೀಟ್ ಮಾಡಿ. ಅದು ಆಡಿಯೋ ಆಗಿರ್ಬೋದು, ವಿಡಿಯೋಸ್ ಕೂಡ ಆಗಿರ್ಬೋದು, ಎಲ್ಲವನ್ನ ಏನು ಮಾಡ್ಬೇಕಂತ ಹೇಳಿದ್ರೆ ಡಿಲೀಟ್ ಮಾಡಬೇಕಾಗುತ್ತೆ. ಎಲ್ಲೆಲ್ಲಿ ನೀವು ರೀಯೂಸ್ಡ್ ಮಾಡಿ ಅಂದರೆ ಎಲ್ಲ ವೀಡಿಯೋಸನ್ನು ನೀವು ಡಿಲೀಟ್ ಮಾಡಿ ಹೋಗಬೇಡಿ. ರೀಯೂಸ್ಡ್ ಮಾಡಿದಂಥ ರೀಯೂಸ್ಡ್ ಕಂಟೆಂಟನ್ನು ಏನು ಮಾಡಿ ಅಂತ ಹೇಳಿದ್ರೆ ಡಿಲೀಟ್ ಮಾಡಿ ಮೊದಲು. ಸೊ ಡಿಲೀಟ್ ಮಾಡಿದಾಗ ನೀವೇನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ವಾಚ್ ಟೈಮ್ ಕಮ್ಮಿ ಆಗುತ್ತೆ, ವ್ಯೂಸ್ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡ್ಬೇಕಂತ ಹೇಳಿದ್ರೆ ಡೈಲಿ ವೀಡಿಯೋಸ್ಗಳನ್ನ ಹಾಕಿ. ಅರ್ಥ ಆಯ್ತಲ್ಲ? ಡೈಲಿ ವೀಡಿಯೋಸ್ಗಳನ್ನು ಯಾವುದೇ ರೀತಿಯಲ್ಲೂ ರೀಕಂಟೆಂಟ್ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಡೈಲಿ ವೀಡಿಯೋಸ್ಗಳನ್ನ ಹಾಕ್ತಾ ಹೋಗಿ. ಅದೇ ರೀತಿ ಯಾವುದೇ ರೀತಿಯಲ್ಲೂ ನೀವು ರೀಯೂಸ್ ಕಂಟೆಂಟನ್ನು ಹಾಕಲಿಕ್ಕೆ ಹೋಗಬೇಡಿ. ನಿಮ್ಮ ಒಂದು ಹೊಸ ವೀಡಿಯೋಸ್ಗಳನ್ನ ಹಾಕ್ತಾ ಹೋಗಿ, ಅಪ್ಲೋಡ್ ಮಾಡ್ತಾ ಹೋಗಿ. ಸೊ 1 ಮಂತ್ ಡೈಲಿ ಕಂಟಿನ್ಯೂಸ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕಾರಣದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಕೂಡ ಹೆಚ್ಚಾಗುತ್ತೆ, ನೆಕ್ಸ್ಟ್ ಬಂದುಬಿಟ್ಟು ವ್ಯೂಸ್ ಕೂಡ ಹೆಚ್ಚಾಗುತ್ತೆ, ನೆಕ್ಸ್ಟ್ ಬಂದುಬಿಟ್ಟು ವಾಚ್ ಕೂಡ ಹೆಚ್ಚಾಗುತ್ತೆ. ಸೊ ಮತ್ತೆ ನೀವು ಚೆಕ್ ಮಾಡಬೇಕು ನಿಮ್ಮ ಒಂದು ಲಾಸ್ಟ್ 365 ಡೇಸಲ್ಲಿ ನಿಮ್ಮ ವಾಚ್ ಟೈಮ್ ಎಷ್ಟಿದೆ ಅಂತೇಳಿ. ಏನು ಮಾಡೋಣ ಅಂತ ಹೇಳಿದ್ರೆ ಯೂಟ್ಯೂಬ್ ಸ್ಟುಡಿಯೋ ಇದೆ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಎನಾಲಿಟಿಕ್ಸ್ಗೆ ಹೋಗ್ಬಿಟ್ಟು ನೀವು ಏನು ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಒಂದು 365 ಡೇಸಲ್ಲಿ ನಿಮ್ಮ ವಾಚ್ ಟೈಮ್ ಎಷ್ಟಿದೆ. ಇನ್ ಕೇಸ್ 4000ಕ್ಕಿಂತ ಹೆಚ್ಚಿದ್ರೆ ಓಕೆ, ಕಡಿಮೆ ಇದ್ರೆ ವಾಪಸ್ ಏನು ಮಾಡಬೇಕು, ನೀವು ವೀಡಿಯೋಸ್ಗಳನ್ನ ಹಾಕ್ತಾ ಹೋಗ್ಬೇಕು. 4000ಕ್ಕಿಂತ ಜಾಸ್ತಿ ಏನು ಮಾಡಬೇಕು, ವಾಚ್ ಅವರ್ಸ್ ಮಾಡಬೇಕು. ಜಾಸ್ತಿ ಅಂದರೆ 1100 ಆ ರೀತಿ ವಾಚ್ ಅವರ್ಸ್ ಮಾಡಿದ್ರೆ ಓಕೆ. ಕಡಿಮೆ ಇದ್ದರೆ ನೀವು ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಇನ್ ಕೇಸ್ 4000ಕ್ಕಿಂತ ಜಾಸ್ತಿ ಇದ್ದರೆ ನೀವು ಏನು ಮಾಡೋಣ ಅಂತ ಹೇಳಿದ್ರೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸು ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ 365 ಡೇಸಲ್ಲಿ ಎಷ್ಟಾಗಿದೆ ಅಂತ ಚೆಕ್ ಮಾಡಿದರೆ 1000ಕ್ಕಿಂತ ಜಾಸ್ತಿ ಇದ್ದರೆ ನೀವೇನು ಮಾಡೋಣ ಅಂತ ಹೇಳಿದರೆ ವಾಪಸ್ ಏನು ಮಾಡಬೇಕು, ಮೊನೆಟೈಸೇಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನೀವು ಮೊನೆಟೈಸೇಷನ್ಗೆ ಅಪ್ಲೈ ಮಾಡಿದ ಮೇಲೆ ನಿಮ್ಮ ಒಂದು ಚಾನಲನ್ನು ಯೂಟ್ಯೂಬ್ ಏನು ಮಾಡುತ್ತೆ, ರಿವ್ಯೂ ಮಾಡುತ್ತೆ. ನಿಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಏನು ಮಾಡುತ್ತೆ, ಯೂಟ್ಯೂಬ್ ರಿವ್ಯೂ ಮಾಡುತ್ತೆ, ನೆಕ್ಸ್ಟ್ ಬಂದುಬಿಟ್ಟು ಎಕ್ಸೆಪ್ಟ್ ಮಾಡುತ್ತೆ. ಸೊ ನಿಮ್ಮೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಮೊನೆಟೈಸೇಷನ್ ಆಫ್ ಆಗಿದ್ರೆ ಆನ್ ಆಗುತ್ತೆ. ಈ ರೀತಿಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಮೊನೆಟೈಸೇಷನ್ ಆಫ್ ಆಗಿದ್ದಲ್ಲಿ ಯೂಟ್ಯೂಬ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಮೊನೆಟೈಸೇಷನ್ ಆನ್ ಮಾಡುತ್ತೆ. ಸೊ ಈ ರೀತಿಯಾಗಿರುತ್ತೆ ಗೈಸ್ ಇವತ್ತಿನ ಒಂದು ಹೊಸ ವಿಡಿಯೋ. ನಿಮ್ಮ ಒಂದು ಚಾನಲ್ನಲ್ಲಿ ಮೊನೆಟೈಸೇಷನ್ ಆಫ್ ಆಗಿದೆ, ಈ ರೀತಿಯಾಗಿ ಈ ಒಂದು ಇಶ್ಯೂಸನ್ನು ಸಾಲ್ವ್ ಮಾಡಬಹುದಾಗಿದೆ. ಸೊ ಇದಾಗಿರುತ್ತೆ ಇವತ್ತಿನ ಒಂದು ಹೊಸ ವಿಡಿಯೋ. ಈ ಒಂದು ವಿಡಿಯೋ ಭಾಳ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಲಿಕ್ಕಂತೂ ಮರಿಬೇಡಿ. ಅದೇ ರೀತಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕನ್ನು ಫಾಲೋ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯಲ್ಲಿ ವಿನಂತಿ. ಬಾಯ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.